ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂತಹ ಭಿನ್ನಮತ ಏನಿದೆ, ಬಣಬಡಿದಾಟ, ಇದರಲ್ಲಿ ಸದ್ಯಕ್ಕೆ ಲೂಸರ್ ಆಗಿ ಕಾಣ್ತಾ ಇರುವಂತಹದ್ದು ಡಿ.ಕೆ. ಶಿವಕುಮಾರ್. ಆರಂಭದಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಎರಡನೇ ಶಕ್ತಿ ಕೇಂದ್ರವಾಗಿ ಕಾಣಿಸಿಕೊಳ್ತಾ ಇದ್ರು. ಸಿದ್ದರಾಮಯ್ಯ ರಾಜ್ಯದಲ್ಲಿ ನಂಬರ್ 1, ಅವ್ರ ನೆಕ್ಸ್ಟ್ ಯಾರ್ರಿ ಅಂತ ಕೇಳಿದ್ರೆ ಡಿ.ಕೆ. ಶಿವಕುಮಾರ್ ಅನ್ನುವಂಥ ಹೆಸರು ಸಹಜವಾಗಿ ಮುನ್ನೆಲೆಗೆ ಬರ್ತಾ ಇತ್ತು. ಆದರೆ ಮಿತ್ರರೇ, ಮೊಟ್ಟ ಮೊದಲ ಬಾರಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ. ಅವರೇನು ಫಾರಿನ್ ಟ್ರಿಪ್ ಮುಗಿಸಿ ಈಗ ರಾಜ್ಯಕ್ಕೆ ಬಂದಿದ್ದಾರಲ್ಲ, ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಈಗ ನಾನು ಮುಖ್ಯಮಂತ್ರಿ ಆಗುವಂತ ಹಾದಿ ಏನಿದೆ ತುಂಬಾ ಕಠಿಣವಾಗಿದೆ, ಅಂದುಕೊಂಡಷ್ಟು ಈಸಿ ಆಗಿಲ್ಲ. ಸಿದ್ದರಾಮಯ್ಯನವರು ಬಿಟ್ಟು ಕೊಡ್ತಾರೆ, ನಾನು ಈಸಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಅನ್ನುವಂಥ ರೀತಿಯಲ್ಲಿಲ್ಲ, ವಾತಾವರಣ ಬದಲಾಗ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಏನು ಕೇಳಿದ್ರೆ, ಸಿದ್ದರಾಮಯ್ಯನವರು ಅತ್ಯಂತ ಜಾಣ್ಮೆಯಿಂದ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದೇನು ಅಂತಂದ್ರೆ, ಪರಮೇಶ್ವರ್ ಅವರಿಗೆ ಸೇನಾಧಿಪತ್ಯವನ್ನು ಕೊಟ್ಟಿರುವಂತಹದ್ದು. ಈ ಹಿಂದೆ ಪರಮೇಶ್ವರ್ ಸಪರೇಟ್ ಆದಂತಹ ಶಕ್ತಿ ಕೇಂದ್ರ ಆಗಿದ್ರು, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬಣದ ಅತಿ ದೊಡ್ಡ ಸೇನಾಧಿಪತಿ ಆಗಿದ್ರು. ಈಗ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಇಬ್ಬರನ್ನು ಒಂದಾಗಿಸಿ ಯುದ್ಧಕ್ಕೆ ಬಿಟ್ಟಿದ್ದಾರೆ. ಇದು ಸಿದ್ದರಾಮಯ್ಯನವರ ಅತ್ಯಂತ ಜಾಣ್ಮೆಯ ನಡೆ. ಮಿತ್ರರೇ, ಇದಕ್ಕೆ ಡಿ.ಕೆ.ಶಿ ಬಳಿಯಲ್ಲಿ ಉತ್ತರ ಇಲ್ಲ. ಇನ್ನು ಹೆಚ್ಚು ದಿನ ಹೈಕಮಾಂಡ್ ಬಳಿಗೆ ಹೋಗಿ ದೂರು ಕೊಟ್ಟರೆ ಡಿ.ಕೆ.ಶಿಗೆ ಯಶಸ್ಸು ಕೂಡ ಸಿಗೋದಿಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಆಪರೇಷನ್ ಮೊರೆ ಹೋಗಿದ್ದಾರೆ. ಒಂದು ದೊಡ್ಡ ಆಪರೇಷನ್ ಮಾಡಿ ತನ್ನ ಶಕ್ತಿಯನ್ನ 10 ಪಟ್ಟು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಇದು ಸತೀಶ್ ಜಾರಕಿಹೊಳಿಗೆ ಚೆಕ್ ಮೇಟ್ ಕೊಡುವಂತಹ ಪ್ರಯತ್ನ. ಇನ್ನೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ತಂತ್ರ ಏನು ಕಡಿಮೆ ಇಲ್ಲ. ಸತೀಶ್ ಜಾರಕಿಹೊಳಿ ಮುನ್ನೆಲೆಯಲ್ಲಿ ಕಂಡು ಬಂದರೂ ಕೂಡ ಇದರ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ಕೈವಾಡವೂ ಕೂಡ ಇದೆ. ರಮೇಶ್ ಜಾರಕಿಹೊಳಿ ಬೆನ್ನಿಗೆ ನಿಂತ ಕಾರಣದಿಂದಲೇ ಸತೀಶ್ ಜಾರಕಿಹೊಳಿ ಅಷ್ಟೊಂದು ಉತ್ಸಾಹಿತರಾಗಿ ಕಾಣ್ತಾ ಇರುವಂತಹದ್ದು. ಮಿತ್ರರೇ, ನಿಮಗೆ ಅನೇಕ ಪ್ರಶ್ನೆಗಳು ಬಂದಿರಬಹುದು. ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದಾರೆ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ನಾಯಕ, ಅವರಿಬ್ಬರ ನಡುವೆ ಸಂಬಂಧ ಚೆನ್ನಾಗಿಲ್ಲ ಅನ್ನುವ ರೀತಿಯಲ್ಲೇ ಇದೆ ವಾತಾವರಣ. ಹೀಗಿರುವಂತಹ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಹೇಗೆ ಸತೀಶ್ ಜಾರಕಿಹೊಳಿಗೆ ಬೆಂಬಲ ಕೊಡೋದಕ್ಕೆ ಸಾಧ್ಯ? ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ವಲ್ಲ ಅಂತ ಕೆಲವರಿಗೆ ಅನಿಸ್ತಾ ಇರಬಹುದು. ಮಿತ್ರರೇ, ಬಹಳ ಕುತೂಹಲಕಾರಿ ಘಟ್ಟವನ್ನು ತಲುಪಿದೆ. ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ನಡೀತವೆ. ಇದೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಲೋಕಸಭಾ ಚುನಾವಣೆ ಸಂದರ್ಭದಿಂದ ರಾಜ್ಯ ರಾಜಕಾರಣವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ, ಏನೇನು ಬೆಳವಣಿಗೆ ಆಯಿತು ಅಂತ. ಆಗ ನಿಮಗೆ ಒಂದಷ್ಟು ಡಾಟ್ಗಳು ಕನೆಕ್ಟ್ ಆಗೋದಕ್ಕೆ ಶುರುವಾಗ್ತವೆ. ಮೊದಲಿಗೆ ಅನೇಕ ಸಚಿವರ ಮನೆಯಲ್ಲಿ ಸಭೆ ಆಗೋದಕ್ಕೆ ಶುರುವಾಗುತ್ತೆ. ರಾಜಣ್ಣ ಒಂದು ಸಭೆ ಮಾಡ್ತಾರೆ, ಪರಮೇಶ್ವರ್ ಒಂದು ಸಭೆ ಮಾಡ್ತಾರೆ, ಸತೀಶ್ ಜಾರಕಿಹೊಳಿ ಇನ್ನೆಲ್ಲೋ ಸೇರ್ತಾರೆ. ಹೀಗೆ ಸಣ್ಣ ಪುಟ್ಟ ಸಭೆಗಳು ಆರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಮಿತ್ರರೇ, ಡಿ.ಕೆ. ಶಿವಕುಮಾರ್ ನೇರವಾಗಿ ದೆಹಲಿಗೆ ಹೋಗ್ತಾರೆ, ಹೈಕಮಾಂಡ್ಗೆ ದೂರು ಕೊಡ್ತಾರೆ. ಇದು ನೆಗೆಟಿವ್ ಸಂದೇಶ ಹೋಗ್ತಾ ಇದೆ. ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ರಾಜಣ್ಣನಂತಹ ಸಚಿವರು ಒಬ್ಬರೇ ಯಾಕೆ ಡಿ.ಸಿ.ಎಂ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಮುದಾಯವಾರು 3-4 ಜನ ಡಿ.ಸಿ.ಎಂ ಆಗಬೇಕು ಅಂತೆಲ್ಲ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಇದು ನೆಗೆಟಿವ್ ಸಂದೇಶ ಹೋಗುತ್ತೆ ಅಂತ ಡಿ.ಕೆ. ಶಿವಕುಮಾರ್ ದೂರು ಕೊಟ್ಟರು. ಆಗ ಹೈಕಮಾಂಡ್ ನಿಂದ ಎಲ್ಲ ನಾಯಕರಿಗೂ ಫೋನ್ ಬಂತು, ಇಂತಹ ಚಟುವಟಿಕೆಗಳಿಂದ ದೂರ ಇರಿ, ಇದೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಭಾವಿಸಲಾಗುತ್ತೆ ಅಂತ ಖಡಕ್ ಸೂಚನೆ ಬಂತು. ಸ್ವಲ್ಪ ದಿನ ತಣ್ಣಗಾಗಿತ್ತು. ಅದಾಗ್ತಿದ್ದ ಹಾಗೆ ಸಿದ್ದರಾಮಯ್ಯನವರಿಗೆ ಅನ್ಸುತ್ತೆ, ಇನ್ನು ಸುಮ್ಮನೆ ಕೂತರಾಗಲ್ಲ, ನಾವೊಂದು ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂತ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಅಂತ ಅವರೊಂದು ರೂಪಿಸ್ತಾರೆ. ಆಗ್ಲೂ ಡಿ.ಕೆ. ಶಿವಕುಮಾರ್ ಅವರಿಗೆ ತಳಮಳ ಸೃಷ್ಟಿಯಾಯಿತು. ನೇರವಾಗಿ ಹೈಕಮಾಂಡ್ ಬಳಿಗೆ ಹೋಗ್ತಾರೆ, ಮತ್ತೆ ದೂರು ಕೊಡ್ತಾರೆ. ಸಿದ್ದರಾಮಯ್ಯನವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇದ್ದಾರೆ, ಸ್ವಾಭಿಮಾನಿ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಮುಖ್ಯಮಂತ್ರಿಯೋ ಅಥವಾ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯೋ? ಹೀಗೆಲ್ಲ ಡಿ.ಕೆ. ಶಿವಕುಮಾರ್ ಪ್ರಶ್ನೆ ಮಾಡ್ತಾರೆ. ತಕ್ಷಣ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಕರೆಸಿಕೊಂಡು ಸೂಚನೆಯನ್ನು ಕೊಡುತ್ತೆ, ನೀವು ಸ್ವಾಭಿಮಾನಿ ಸಮಾವೇಶವನ್ನ ಮಾಡುವ ಹಾಗಿಲ್ಲ, ಕಾಂಗ್ರೆಸ್ನ ಸಮಾವೇಶ ಮಾಡಿ ಅಂತ. ಡಿ.ಕೆ. ಶಿವಕುಮಾರ್ ಇಡೀ ಸಮಾವೇಶವನ್ನು ಹೈಜಾಕ್ ಮಾಡ್ತಾರೆ. ಆಗೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲಾಗಿತ್ತು. ಸಿದ್ದರಾಮಯ್ಯನವರಿಗೆ ಪರೋಕ್ಷವಾಗಿ ಹಿನ್ನಡೆ ಆದಂತೆ ಕಂಡು ಬರ್ತಾ ಇತ್ತು. ಮಿತ್ರರೇ, ಅದು ಹಿನ್ನಡೆ ಅಲ್ಲ, ಅದು ಸಿದ್ದರಾಮಯ್ಯನವರ ತಂತ್ರಗಾರಿಕೆ. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಈಗ ಮಿತ್ರರೇ, ಡಿ.ಕೆ. ಶಿವಕುಮಾರ್ ಫಾರಿನ್ಗೆ ಹೋದಂತಹ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ ಆಯಿತು. ಡಿನ್ನರ್ ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ಮೊದಲು ಸತೀಶ್ ಜಾರಕಿಹೊಳಿ ಅವರ ನಿವಾಸ, ಆನಂತರ ಪರಮೇಶ್ವರ್ ಅವರು ಒಂದು ದೊಡ್ಡ ಮಟ್ಟದ ಡಿನ್ನರ್ ಮೀಟಿಂಗ್ ಅನ್ನು ಕರೀತಾರೆ, ಖಾಸಗಿ ಹೋಟೆಲ್ನಲ್ಲಿ ಕರೀತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಸಿದ್ದರಾಮಯ್ಯನವರಿಗೆ ಮೊದಲೇ ಗೊತ್ತಿತ್ತು ಹಾಸನದ ಸಮಾವೇಶ ಸ್ವಾಭಿಮಾನಿ ಸಮಾವೇಶವಾಗಿ ಸಂಪನ್ನಗೊಳ್ಳೋದಿಲ್ಲ, ಅಂದ್ರೆ ಅದಕ್ಕೆ ಹೈಕಮಾಂಡ್ ಒಪ್ಪೋದಿಲ್ಲ. ಇದು ಸಿದ್ದರಾಮಯ್ಯನವರಿಗೆ ಗೊತ್ತಿತ್ತು. ಬೇಕು ಅಂತಲೇ ಆ ಹೆಸರಿನಲ್ಲೇ ಅವರು ಸಮಾವೇಶವನ್ನು ನಿಗದಿ ಮಾಡ್ತಾರೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಬಳಿಗೆ ಹೋಗಬೇಕು, ಈ ಎಲ್ಲ ವಿಚಾರಗಳು ಹೈಕಮಾಂಡ್ ಅಂಗಳವನ್ನು ತಲುಪಬೇಕು ಅಂತ. ಎರಡನೇದಾಗಿ ಮಿತ್ರರೇ, ಡಿನ್ನರ್ ಮೀಟಿಂಗ್ ಕೂಡ ಅಷ್ಟೇ. ಡಿ.ಕೆ. ಶಿವಕುಮಾರ್ ಫಾರಿನ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಸಚಿವರು ಮುಖ್ಯಮಂತ್ರಿಗಳೆಲ್ಲ ಹೋದ್ರೆ ಅದು ಒಂದು ಸಂದೇಶ ಪಾಸ್ ಆಗುತ್ತೆ ಅಂತ ಗೊತ್ತಿರೋದಿಲ್ವಾ? ಗೊತ್ತಿರುತ್ತೆ, ಆದ್ರೂ ಕೂಡ ಮಾಡ್ತಾರೆ. ಅದಾಗ್ತಿದ್ದ ಹಾಗೆ ಇಮಿಡಿಯೇಟ್ ಆಗಿ ಪರಮೇಶ್ವರ್ ಮತ್ತೊಂದು ಮೀಟಿಂಗ್ ಅನ್ನು ಕರೀತಾರೆ. ಇದು ಕೂಡ ಹೈಕಮಾಂಡ್ ಗಮನಕ್ಕೆ ಬರುತ್ತೆ, ಇದು ಬೇರೆದೇ ರೀತಿಯಲ್ಲಿ ಸಂದೇಶ ರವಾನೆ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು, ಆದ್ರೂ ಕೂಡ ಮಾಡ್ತಾರೆ. ಯಾಕೆ ಅಂತಂದ್ರೆ
ಪದೇ ಪದೇ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಅಂಗಳಕ್ಕೆ ಹೋಗಬೇಕು, ಅಲ್ಲಿಂದ ಫೋನ್ ಬಂದು ಇದೆಲ್ಲವೂ ಕೂಡ ನಿಲ್ಲಬೇಕು. ಇದು ಇವರ ಸ್ಪಷ್ಟವಾದಂತಹ ಉದ್ದೇಶ. ಅಂದ್ರೆ ರಾಜ್ಯದಲ್ಲಿ ಅಸಮಾಧಾನ ಇರುವಂತಹದ್ದು ಹೈಕಮಾಂಡ್ ಗಮನಕ್ಕೆ ಆಗಾಗ ಬರ್ತಾ ಇರಬೇಕು. ಡಿ ಕೆ ಶಿವಕುಮಾರ್ ಈಗಾಗಲೇ 3-4 ಬಾರಿ ಹೈಕಮಾಂಡ್ ಬಳಿಗೆ ಹೋಗಿದ್ದಾರೆ. ಇನ್ನು ಹೆಚ್ಚು ಬಾರಿ ಇದೇ ಅಸ್ತ್ರವನ್ನು ಅವರು ಪ್ರಯೋಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಡೀ ರಾಜ್ಯದ ಕಾಂಗ್ರೆಸ್ಗೆ ಗೊತ್ತಿರುವಂತಹ ವಿಚಾರ ಏನು, ಡಿ ಕೆ ಶಿವಕುಮಾರ್ ಸ್ಟ್ರೆಂತ್ ಇರುವಂತಹದ್ದು ಹೈಕಮಾಂಡ್. ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೋ ಅದಕ್ಕೆ ಹೈಕಮಾಂಡ್ ಮಣೆ ಹಾಕಿಯೇ ಹಾಕತ್ತೆ. ಯಾಕೆಂದ್ರೆ ಹೈಕಮಾಂಡ್ ಕೂಡ ಅಂತಹ ಪರಿಸ್ಥಿತಿಯಲ್ಲಿದೆ. ಡಿ ಕೆ ಶಿವಕುಮಾರ್ ಹಣಬಲದಲ್ಲಿ ತೀರಾ ಸಾಮರ್ಥ್ಯ ಇರುವಂತವರು, ಸಂಘಟನೆಯಲ್ಲೂ ಕೂಡ ಅವರು ತುಂಬಾ ಶಕ್ತಿಶಾಲಿ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಅನ್ನು ಕಟ್ಟಬೇಕು ಅಂತಂದ್ರೆ ಡಿ ಕೆ ಶಿ ಅವರ ಹಣಬಲವೂ ಬೇಕು, ಅವರ ಸಂಘಟನಾ ಚತುರತೆಯೂ ಕೂಡ ಬೇಕು. ಹೀಗಾಗಿ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಶರಣಾಗುತ್ತೆ. ಆದ್ರೆ ಮಿತ್ರರೇ, ಡಿ ಕೆ ಶಿವಕುಮಾರ್ ಅವರ ವೀಕ್ನೆಸ್ ಏನು? ಶಾಸಕ ಬಲ ಇಲ್ಲ. ಸಿದ್ದರಾಮಯ್ಯನವರಿಗೆ ಶಾಸಕ ಬಲ ಇದೆ, ಜೊತೆಗೆ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಜನಬಲವೂ ಕೂಡ ಇದೆ. ಸಮುದಾಯವಾರು ನೀವು ಲೆಕ್ಕಾಚಾರ ಹಾಕಿದ್ರೆ ಸಿದ್ದರಾಮಯ್ಯನವರು ಅತ್ಯಂತ ಪ್ರಭಾವಿ ನಾಯಕರಾಗಿ ಕಾಣಿಸ್ಕೊಳ್ತಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಆ 2 ಸೆಕ್ಟರ್ನಲ್ಲಿ ತೀರಾ ವೀಕ್ ಇದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಸಿದ್ದರಾಮಯ್ಯನವರು ಈಗ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅಂದ್ರೆ ಡಿ ಕೆ ಶಿ ಅವರ ವೀಕ್ ಪಾಯಿಂಟ್ಗೆ ಹೊಡೆಯೋದಕ್ಕೆ ಸಿದ್ದರಾಮಯ್ಯನವರು ಯತ್ನ ಮಾಡ್ತಾ ಇದ್ದಾರೆ. ಇದು ಹೈಕಮಾಂಡ್ ಗಮನಕ್ಕೆ ಬರಬೇಕು, ಹೈಕಮಾಂಡ್ ಇದನ್ನ ಪರಿಗಣಿಸಬೇಕು. ಡಿ ಕೆ ಶಿವಕುಮಾರ್ ಇನ್ ಹೆಚ್ಚು ಬಾರಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಇದೆಲ್ಲದನ್ನ ಬಗೆಹರಿಸೋದಕ್ಕೆ ಮುಂದಾಗಬಾರದು. ಇದು ಸಿದ್ದರಾಮಯ್ಯನವರ ಸ್ಪಷ್ಟವಾದಂತಹ ಉದ್ದೇಶ. ಅದರಲ್ಲಿ ಅವರು ಯಶಸ್ವಿಯೂ ಕೂಡ ಆಗಿದ್ದಾರೆ. ಈಗ ಮಿತ್ರರೇ, ಸಿದ್ದರಾಮಯ್ಯನವರು ಹೂಡಿರುವಂತಹ ಅತಿ ದೊಡ್ಡ ಅಸ್ತ್ರ ಏನು ಕೇಳಿದ್ರೆ ದಲಿತಾಸ್ತ್ರ, ಅಹಿಂದಾಸ್ತ್ರ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಬಳಿಯಲ್ಲಿ ಉತ್ತರ ಇಲ್ಲ. ಅದು ಹೇಗೆ ಕೇಳಿದ್ರೆ, ಪರಮೇಶ್ವರ್ ಅವರು ಸಪರೇಟ್ ಆದಂತಹ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಈ ಹಿಂದೆ ಪರಮೇಶ್ವರ್ ಅವರು ಸಿದ್ದರಾಮಯ್ಯನಿಗೆ ಪರ್ಯಾಯ ನಾಯಕ ಅನ್ನುವಂತ ರೀತಿಯಲ್ಲೇ ಗುರುತಿಸಿಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಗೊತ್ತಾ, ಪರಮೇಶ್ವರ್ ಅವರನ್ನ ಕರೆತಂದು ಅವರಿಗೆ ಸೇನಾಧಿಪತ್ಯವನ್ನ ಕೊಡ್ತಾರೆ. ನಾನೇನಾದ್ರೂ ಅಧಿಕಾರದಿಂದ ಇಳಿದಿದ್ದೆ ಆದ್ರೆ ನೀವು ರೆಡಿ ಇರಿ, ನೀವು ಮುಖ್ಯಮಂತ್ರಿ ಆಗೋದಕ್ಕೆ ರೆಡಿ ಇರಿ ಅಂತ. ಮಿತ್ರರೇ, ಇದಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ಧ್ವನಿಗೂಡಿಸಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಆತಂಕಕ್ಕೆ ಕಾರಣ ಆಗಿರೋದು. ಪ್ರತ್ಯೇಕ ಶಕ್ತಿ ಕೇಂದ್ರ ಇದ್ದಿದ್ರೆ ಡಿ ಕೆ ಶಿ ಏನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಪರಮೇಶ್ವರ್ ಕೂಡ ಕ್ಲೈಮ್ ಮಾಡ್ಕೊಳ್ಳಿ, ಅವರು ಕೂಡ ಬೇಕಾದ್ರೆ ಹೈಕಮಾಂಡ್ ಬಳಿಗೆ ಹೋಗಿ ಬರಲಿ, ಹೀಗೆಲ್ಲ ಡಿ ಕೆ ಶಿವಕುಮಾರ್ಗೆ ಅನ್ನಿಸ್ತಾ ಇತ್ತು. ಆದ್ರೆ ಈಗೇನಾಗಿದೆ, ಅಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ. ಪ್ಲಾನ್ ಆಫ್ ಆಕ್ಷನ್ ರೆಡಿ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವರು ಏನಾದರೂ ಅಧಿಕಾರದಿಂದ ಇಳಿದಿದ್ದೇ ಆದ್ರೆ ಪರಮೇಶ್ವರ್ಗೆ ಮುಖ್ಯಮಂತ್ರಿ ಪಟ್ಟ, ಆನಂತರ 2028ಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಅಭ್ಯರ್ಥಿಯ ಪಟ್ಟ. ಈ ರೀತಿಯಾಗಿ ಒಂದು ಒಪ್ಪಂದ ಆಗ್ಬಿಟ್ಟಿದೆ. ಯಾಕೆ ಸತೀಶ್ ಜಾರಕಿಹೊಳಿ ಈ ಒಪ್ಪಂದಕ್ಕೆ ಒಪ್ಕೊಂಡಿದ್ದಾರೆ ಅಂತಂದ್ರೆ, ಮಿತ್ರರೇ, ಸತೀಶ್ ಜಾರಕಿಹೊಳಿ ಅವರ ಉದ್ದೇಶ ಏನು, ಏನಕ್ಕೇನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರದು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿದ್ದೇ ಆದ್ರೆ ಸತೀಶ್ ಜಾರಕಿಹೊಳಿಗೆ ದೊಡ್ಡ ಹಿನ್ನಡೆ. ಇದನ್ನ ತಡೆಯೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ. ಸತೀಶ್ ಜಾರಕಿಹೊಳಿ ಅವರ ದೊಡ್ಡ ಸ್ಟ್ರೆಂತ್ ಏನು, ರಮೇಶ್ ಜಾರಕಿಹೊಳಿ ಅಂಡ್ ಬಾಲಚಂದ್ರ ಜಾರಕಿಹೊಳಿ. ಮಿತ್ರರೇ, ಇನ್ನೂ ಸೂಕ್ಷ್ಮವಾಗಿ ನಿಮಗೆ ಹೇಳಬೇಕು ಅಂತಂದ್ರೆ, ಬಿಜೆಪಿಯಲ್ಲಿ ವಿಜೇಂದ್ರ ಬಣ ಏನಿದೆಯಲ್ಲ, ಇವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಡಿ ಕೆ ಶಿ ಮತ್ತು ವಿಜೇಂದ್ರ ನಡುವೆ ಒಂದು ಹಂತದ ಹೊಂದಾಣಿಕೆ ಇದೆ. ಅದು ಒಳ ಒಪ್ಪಂದ ಅಂತ ಬೇಕಾದ್ರೂ ನೀವು ಪರಿಗಣಿಸಿ. ಆದ್ರೆ ಮಿತ್ರರೇ, ಬಿಜೆಪಿಯ ಇನ್ನೊಂದು ಬಣ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಅಂತ ಬಯಸ್ತಾ ಇದೆ. ಅದು ಯಾವ ಬಣ ಕೇಳಿದ್ರೆ ರಮೇಶ್ ಜಾರಕಿಹೊಳಿ ಬಣ. ರಮೇಶ್ ಜಾರಕಿಹೊಳಿಗೂ ಸಿದ್ದರಾಮಯ್ಯನವರಿಗೂ ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಡಿ ಕೆ ಶಿ ಮುಖ್ಯಮಂತ್ರಿ ಆಗೋದು ರಮೇಶ್ ಜಾರಕಿಹೊಳಿಗೆ ಸುತಾರಾಮ್ ಇಷ್ಟ ಇಲ್ಲ, ಬೇಕಾಗೂ ಇಲ್ಲ. ಅದನ್ನು ತಡೆಯೋದಕ್ಕೆ ಅವರು ನಾನಾ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಮುಂದೆ ಬಿಟ್ಟಿರುವಂತಹದ್ದು. ರಮೇಶ್ ಜಾರಕಿಹೊಳಿ ವಿಜೇಂದ್ರ ವಿರುದ್ಧ ಅಷ್ಟೊಂದು ರೆಬಲ್ ಆಗೋದಕ್ಕೆ ಕಾರಣ ಏನು? ಇದೇ ಕಾರಣ. ಡಿ ಕೆ ಶಿ ಮುಖ್ಯಮಂತ್ರಿ ಆಗಬಾರದು, ಅದು ರಮೇಶ್ ಜಾರಕಿಹೊಳಿ ಅವರ ಏಕಮೇವ ಉದ್ದೇಶ. ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರದ ಪ್ರಮೇಯ ಉದ್ಭವಿಸಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಏನಾದರೂ ರೆಬಲ್ ಆಗಬಹುದು. ಈ ಹಿಂದೆ ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಬೀಳಿಸೋದಕ್ಕೆ ರಮೇಶ್ ಜಾರಕಿಹೊಳಿ ಹೇಗೆ ನೇತೃತ್ವವನ್ನು ವಹಿಸಿಕೊಂಡಿದ್ರು, ಒಂದಷ್ಟು ಜನ ಶಾಸಕರನ್ನ ತೆಗೆದುಕೊಂಡು ಅವರು ಹೇಗೆ ಪಕ್ಷದಿಂದ ಹೊರಹೋದ್ರು, ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಕೂಡ ಮಾಡಬಹುದು. ಹಾಗೇನಾದ್ರೂ ಆಗಿದ್ದೇ ಆದ್ರೆ ಹೈಕಮಾಂಡ್ ನನಗೆ ಬ್ರೇಕ್ ಹಾಕುತ್ತೆ, ನಾನು ಮುಖ್ಯಮಂತ್ರಿ ಆಗುವಂತದ್ದು ಕಷ್ಟ ಆಗತ್ತೆ, ಇಲ್ಲದೆ ಹೋದ್ರೆ ಪಕ್ಷವೇ ಒಡೆದು ಹೋಗುವಂತಹ ಸನ್ನಿವೇಶ ನಿರ್ಮಾಣ ಆಗಬಹುದು. ಈ ಒಂದು ಭಯ ಡಿ ಕೆ ಶಿವಕುಮಾರ್ಗೆ ಇದ್ದೇ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನ ನಂಬೋದಕ್ಕೆ ಹೋಗೋದಿಲ್ಲ. ಸತೀಶ್ ಜಾರಕಿಹೊಳಿ ಎಲ್ಲದಕ್ಕೂ ಶಕ್ತರು, ಅವರ ಬಳಿಯಲ್ಲಿ ಸಾಮರ್ಥ್ಯ ಇದೆ. ಹೀಗಾಗಿ ಮಿತ್ರರೇ, ಡಿ ಕೆ ಶಿವಕುಮಾರ್ ಅವರು ಎರಡನೇ ಪ್ಲಾನ್ ಮಾಡ್ತಾ ಇದ್ದಾರೆ. ಅದೇನು ಕೇಳಿದ್ರೆ ಆಪರೇಷನ್. ಏನ್ ಆಪರೇಷನ್ ಅಂತಂದ್ರೆ ಜೆಡಿಎಸ್ಗೆ ಆಪರೇಷನ್. ಕುಮಾರಸ್ವಾಮಿ ಅವರಿಗೆ ಸದ್ಯ ಇರುವಂತಹ ಅತಿ ದೊಡ್ಡ ಭಯ ಏನು ಕೇಳಿದ್ರೆ ಜೆಡಿಎಸ್ ನ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದು ಹೇಗೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಕಣ್ಣು ಹಾಕಿದ್ದಾರೆ ಅಂತ ಅವರಿಗೆ ಮೊದಲೇ ಗೊತ್ತಿದೆ. ಅದಕ್ಕೋಸ್ಕರವಾಗಿ ಅವರು ಬಿಜೆಪಿ ಜೊತೆ ಕೈ ಜೋಡಿಸಿದ್ದು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸೋದಕ್ಕೆ ಅಷ್ಟೆಲ್ಲ ಪ್ರಯತ್ನ ಮಾಡಿದ್ದು, ಅದರಲ್ಲಿ ಯಶಸ್ಸು ಕೂಡ ಸಿಕ್ಕಿದೆ. ಯಾವಾಗ ಚನ್ನಪಟ್ಟಣದಲ್ಲಿ ಸೋಲಾಯಿತೋ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಗಿದೆ. ಅವರಿಗೆ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಹೋಲ್ಡ್ ಸಿಕ್ಕಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ, ಜೆಡಿಎಸ್ಗೆ ಆಪರೇಷನ್ ಮಾಡಿ ಒಂದಷ್ಟು ಜನ ಶಾಸಕರನ್ನ ಕರೆ ತಂದಿದ್ದೆ ಆದ್ರೆ ಅದು ನನ್ನ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡುತ್ತೆ ಅಂತ ಡಿ ಕೆ ಶಿವಕುಮಾರ್ಗೆ ಗೊತ್ತಾಗಿದೆ. ಇದು ಮುಂದೆ ಮುಖ್ಯಮಂತ್ರಿ ಆಗುವಂತಹ ಸನ್ನಿವೇಶ ಬಂದಾಗ ನನಗೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ. ಇದೇ ಕಾರಣದಿಂದಾಗಿ ಜೆಡಿಎಸ್ ಮೇಲೆ ಡಿ ಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಜೆಡಿಎಸ್ಗೆ ಆಪರೇಷನ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ಆಗೋಗಿದೆ. 12ರಿಂದ 13 ಶಾಸಕರು ಕಾಂಗ್ರೆಸ್ ಜೊತೆಗೆ ವಿಲೀನ ಆಗುವಂತ ಸಾಧ್ಯತೆಗಳಿದೆ, ಹೀಗಂತ ಮಾಹಿತಿ ಬರ್ತಾ ಇದೆ. ಮಿತ್ರರೇ, ಇದೇನಾರು ಆಗಿದ್ದೆ
ಆದ್ರೆ ಡಿ ಕೆ ಶಿವಕುಮಾರ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಈಗ ಸಿದ್ದರಾಮಯ್ಯನವರ ಬಣ ಹೇಗೆ ಮೇಲುಗೈಯನ್ನ ಸಾಧಿಸಿದೆಯೋ ಅದಕ್ಕೆ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ದೊಡ್ಡದೇನೋ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹೈಕಮಾಂಡ್ ಬಳಿಗೆ ಹೋಗಬಹುದು, ಹೈಕಮಾಂಡ್ಗೆ ದೂರು ಕೊಡಬಹುದು, ಪರಮೇಶ್ವರ್ ಅವರ ಸಭೆಯನ್ನು ರದ್ದು ಮಾಡಿರಬಹುದು. ಆದರೂ ಕೂಡ ಪರಮೇಶ್ವರ್ ಏನು ಕನ್ವೆ ಮಾಡಬೇಕಿತ್ತೋ ಅದನ್ನ ಮಾಡಿದ್ದಾರೆ. ಅವರು ಪ್ರೆಸ್ ರಿಲೀಸ್ ಅನ್ನೇ ಹೊರಡಿಸಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾನೇ ಹೇಳಿ ನಮ್ಮ ಮೀಟಿಂಗ್ ಅನ್ನು ರದ್ದು ಮಾಡಿದ್ದಾರೆ ಅಂತ. ಅದಾಗ್ತಿದ್ದ ಹಾಗೆ ಕೆ ಎನ್ ರಾಜಣ್ಣ ಏನ್ ಹೇಳಿದ್ರು, ಹೀಗೆ ದಲಿತರ ಮೇಲಿನ ದಬ್ಬಾಳಿಕೆಯನ್ನೆಲ್ಲ ನಾವು ಒಪ್ಕೊಳ್ಳೋದಿಲ್ಲ, ಹೆಚ್ಚು ದಿನ ಇದೆಲ್ಲ ನಡೆಯೋದಿಲ್ಲ, ನೀವೇನ್ ದಲಿತ ವಿರೋಧಿಗಳ ಹೀಗಂತ ಕೆ ಎನ್ ರಾಜಣ್ಣ ಒಂದು ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಮಿತ್ರರೇ, ಇದು ದಲಿತ ವರ್ಸಸ್ ಒಕ್ಕಲಿಗ ಅನ್ನುವ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಹಾಗೊಂದು ವೇಳೆ ದಲಿತ ಅನ್ನುವಂತಹ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಹೋಗಿದ್ದೆ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೈಲೆಂಟ್ ಆಗುತ್ತೆ. ದಲಿತರ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತೂ ಕೂಡ ದಲಿತರ ಪರವಾಗಿ ನಿಂತ್ಕೊಳ್ಳುತ್ತೆ. ಯಾಕಂದ್ರೆ ಅದು ಅವರ ರಾಜಕೀಯ ಅನಿವಾರ್ಯತೆ. ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಆಗಿರುವಂತಹದ್ದು ಯಾರು? ಸ್ವತಃ ಮಲ್ಲಿಕಾರ್ಜುನ ಖರ್ಗೆ. ದಲಿತರ ವಿಚಾರದಲ್ಲಿ ಖರ್ಗೆ ಏನಾದರೂ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾ? ಇಲ್ಲ ನಾನು ಡಿ ಕೆ ಶಿವಕುಮಾರ್ ಪರವಾಗಿ ನಿಂತ್ಕೊಳ್ತೀನಿ ಅಂತ ಖರ್ಗೆ ಹೇಳ್ತಾರ? ಖಂಡಿತವಾಗ್ಲೂ ಇಲ್ಲ. ಇದನ್ನೆಲ್ಲ ನೋಡಿಕೊಂಡೆ ಸಿದ್ದರಾಮಯ್ಯನವರು ಈ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದು. ಇದಕ್ಕೆ ಡಿ ಕೆ ಶಿವಕುಮಾರ್ ಬಳಿಯಲ್ಲಿ ಇರುವಂತಹ ಏಕೈಕ ಅಸ್ತ್ರ ಏನು ಕೇಳಿದ್ರೆ ಜೆಡಿಎಸ್ ಅನ್ನ ಆಪರೇಷನ್ ಮಾಡುವಂತಹದ್ದು, ಜೆಡಿಎಸ್ ನ ಶಾಸಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆದುಕೊಂಡು ಬಂದು ಕಾಂಗ್ರೆಸ್ ಜೊತೆ ವಿಲೀನ ಮಾಡಿಸುವಂತಹದ್ದು. ಆಗ ಸಹಜವಾಗಿ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವಂತಹ ಶಾಸಕರ ಸಂಖ್ಯೆಯೂ ಜಾಸ್ತಿ ಆಗುತ್ತೆ. ಆದರೆ ಇದಕ್ಕೆ ಸಿದ್ದರಾಮಯ್ಯನವರ ಬಣ ಅಷ್ಟು ಈಸಿಯಾಗಿ ಒಪ್ಪೋದಿಲ್ಲ. ಇದು ಆಗದಂತೆ ತಡೆಯೋದಕ್ಕೆ ಸಿದ್ದರಾಮಯ್ಯನವರ ಬಣ ಎಷ್ಟು ಬೇಕೋ ಅಷ್ಟು ಪ್ರಯತ್ನವನ್ನ ಮಾಡುತ್ತೆ. ಹೀಗಾಗಿ ಮಿತ್ರರೇ, ರಾಜ್ಯ ರಾಜಕಾರಣ ಬಹಳ ಕುತೂಹಲ ಘಟ್ಟವನ್ನು ತಲುಪಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಇದು ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ನಡುವೆ ನಡೆಯುತ್ತಿರುವಂತಹ ಹೋರಾಟ. ಸಿದ್ದರಾಮಯ್ಯ ಕೂಡ ಮದಗಜ, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಕೂಡ ಅಷ್ಟು ಸುಲಭವಾಗಿ ಸೋಲೊಪ್ಪಿಕೊಳ್ಳುವಂತಹ ನಾಯಕನೇ ಅಲ್ಲ, ಅವರ ಜಾಯಮಾನದಲ್ಲೇ ಇಲ್ಲ. ಹೀಗಾಗಿ ರಾಜ್ಯದ ಜನರಿಗೆ ಅಭಿವೃದ್ಧಿಯ ಬದಲಾಗಿ ಬಿಟ್ಟಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಷ್ಟೇ. ಮಿತ್ರರೇ, ನಿಮಗೇನು ಅನ್ಸುತ್ತೆ? ಡಿ ಕೆ ಶಿವಕುಮಾರ್ ಅವರು ಜೆಡಿಎಸ್ಗೆ ಆಪರೇಷನ್ ಮಾಡೋದಕ್ಕೆ ಮುಂದಾಗ್ತಾರ? ಜೆಡಿಎಸ್ ನ ಶಾಸಕರನ್ನ ಸೇರಿಸಿಕೊಂಡಿದ್ದೇ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹಾದಿ ಈಸಿ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.